ಹಾಯ್ ಹಲೋ ನಮಸ್ಕಾರ. ಇದು ಫ್ರೀಡಮ್ ಪಾಡ್ಕಾಸ್ಟ್. ನಾನು ಮುಸ್ತಫಾ ಸಾಹಿಲ್. ಇವತ್ತಿನ ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅತಿಥಿಯೊಬ್ಬರಿದ್ದಾರೆ. ಅವರು ಮುಸ್ಲಿಂ ನಾಯಕ, ಆದರೆ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಅನೇಕ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಸಿಂಹ ಸ್ವಪ್ನವಾಗಿ ಇರುವವರು. ಹಾಗಾದರೆ ಅವರು ಯಾರು? ಒನ್ ಆ್ಯಂಡ್ ಓನ್ಲಿ ಆಲಂ ಪಾಷಾ ಇವತ್ತಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಆಲಂ ಪಾಷಾ ಅವರೇ, ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ನಮಸ್ಕಾರ, ಥ್ಯಾಂಕ್ ಯು ಸರ್. ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನನ್ನ ಪ್ರಥಮ ಪ್ರಶ್ನೆ, ದಾವಣಗೆರೆ ಬೈ ಎಲೆಕ್ಷನ್ ಆದ ನಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರುವ ಬರೀ 9 ಶಾಸಕರ ಪೈಕಿ ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮುಸ್ಲಿಂ ಕಮ್ಯುನಿಟಿ ಅತಂತ್ರ ಸ್ಥಿತಿಯಲ್ಲಿದೆಯಾ ಅಂತ. ಕಾರಣ, ಜಬ್ಬಾರು ಸ್ಥಾನವನ್ನು ಕಳ್ಕೊಂಡ್ರು, ಆಮೇಲೆ ನಸೀರು ಪೊಲಿಟಿಕಲ್ ಕಾರ್ಯದರ್ಶಿ ಆಗಿದ್ದವರು ಅವರು ಕೂಡ ಸ್ಥಾನ ಕಳ್ಕೊಂಡ್ರು. ಹಾಗಾದರೆ ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯ, ಈ ಕಮ್ಯುನಿಟಿ ಅತಂತ್ರ ಸ್ಥಿತಿಯಲ್ಲಿದೆಯಾ ಅಂತ. ಇರ್ಬೋದು. ಇಡೀ ಕರ್ನಾಟಕ ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕಾಂಗ್ರೆಸ್ಸು ಥರ ಪಚ್ಚಾನೆ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಯಾವ 11 ಜನ MLC ಆಗಲಿ MLA ಆಗಲಿ ಈ ಮಂತ್ರಿಗಳಾಗಲಿ ಯಾವ ಮುಸಲ್ಮಾನಿಗೂ ಕೇಳಿ ಇವರು B.Pharm ಕೊಟ್ಟಿದ್ದಿಲ್ಲ. ಈಗ ಇರೇ ಕಾಂಗ್ರೆಸ್, ನ್ಯಾಷನಲ್ ಕಾಂಗ್ರೆಸ್ಸು ಈ ಕರ್ನಾಟಕ 23 ಎಲೆಕ್ಷನಲ್ಲಿ ಇವರು ಯಾರು ಬೇಕೋ ಇವರು ಕೊಟ್ಟಿದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದಾರೋ ಅದು ಬೇಕು. ಈಗ ದಾವಣಗೆರೆದು ತಾವು ಹೇಳ್ತಾ ಇದ್ದೀರಿ, ಅಬ್ದುಲ್ ಜಬ್ಬಾರ್ ಆಲ್ರೆಡಿ ಒಬ್ಬರು MLC ಇದ್ದಾರೆ. MLC ಅವರೇ ಮಾಡಿದ್ದಾರೆ, ಕಾಂಗ್ರೆಸ್ ಅವರೇ ಅವ್ರಿಗೆ ಸೊಪ್ಪನ್ನು ಹಾಕಿದ್ದಾರೆ, ಅವರು ಸುಂದರಿ ಮಾಡಿದ್ದಾರೆ. ತಿರ್ಗಾ ಇವರಿಗೆ ಬೇಕು ಅಂತ ಹೇಳಿದ್ದಕ್ಕೆ 2-3 ಜಾಗನಲ್ಲಿ ಕಾಂಗ್ರೆಸ್ ರೈಟ್ಲಿ ಸೆಡ್ಡೆ ಇವ್ರು ತಾವು ಆಲ್ರೆಡಿ ಇದ್ದೀರಿ ಅಂತ. ನಮ್ಮ ಮದ ಗುರು ಅಂತ ಹೇಳಿದಕ್ಕೆ ಗುರ್ತಿನ ಚೀಟಿ ಇಲ್ಲ, ಕಾಂಗ್ರೆಸ್ ಅವರು ಅಂತ ಹೇಳಿದ್ದಕ್ಕೆ ಗುರ್ತಿನ ಚೀಟಿ ಯಾರ ಕಡೆನೂ ಇಲ್ಲ. ಇವರು ಬಂದು ಇದು ತಮಾಷೆ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಹೋಗಿ. ಅದನ್ನಂತ ಕಾಂಗ್ರೆಸ್ಸು ಇರುವುದಾ ಇಲ್ವಾ ಅಂತ 0 ಲೆವೆಲ್ಗೆ ಇಡೀ ದೇಶ ದಾವಣಗೆರೆ ಮುಟ್ಟಿ ನೋಡಿದ್ದಾರೆ. ದಾವಣಗೆರೆಗೆ ಒಂದು ಐಡೆಂಟಿಟಿ ಕಾರ್ಡ್ ಮಾಡಿದ್ದಾರೆ, ಅಲ್ಲಿ ಕಾಂಗ್ರೆಸ್ಸೇ ಇಲ್ಲ. ಏನು SDPನಲ್ಲಿ ಕೂಡಿದ್ದಾರಾ, ಇಲ್ಲಿ ಇಂಡಿಪೆಂಡೆಂಟಲ್ಲಿ ಇದ್ದಾರಾ? ಈ ತಮಾಷಾ ಎಂಟೈರ್ ನೇಷನ್ ನೋಡಿರೋದು, ಅದು ನಿಜ. ಅದಕ್ಕೋಸ್ಕರ ಮುಸಲ್ಮಾನ್ಗಳು ಅಂತ ತಾವು ಹೇಳೋದಕ್ಕೋಸ್ಕರ ನಾ ಹೇಳ್ತೀವಿ, ಮುಸಲ್ಮಾನ್ಗಳಾಗಲಿ ಮುಸಲ್ಮಾನ್ಗಳು ಮದಗುರುಗಳಾಗಲಿ ಈ ಥರ ಇರೋದಿಲ್ಲ. ಅವರು ಈಮಾನ್ ಅಂತೀವಿ ನಾವು. ಒಂದು ಟೈಮ್ ನಾವು ಫೇತು ಟ್ರಸ್ಟು ಮಾಡ್ತೆ, ನಾವು ಕಾಂಗ್ರೆಸ್ಗೆ ನಂಬ್ತೆ, ಇಲ್ಲ ಬೇರೆ ಯಾರ್ಕನ ನಂಬಲಿ, ಅದು ಜನಗಳು ಕೂಡಿ ನಂಬಲಿ, BJPಗೆ ನಂಬಲಿ, ಅವ್ರು ನಂಬ್ತಾರೆ, ಟ್ರಸ್ಟ್ ಮಾಡ್ತಾರೆ. ಅದು ಹಿಂದೆ ನಿಂತ ಏನು ಮಾಡೋದಿಲ್ಲ ಇದು ಅಂತ ನಾವು ಹೇಳ್ತೀವಿ. ಈಗ ಏನು ಅಲ್ಲಿ ಏನು ಆಗಿರೋದು, ಜಬ್ಬಾರ್ದು ಆಗಲಿ, BZ ಜಮೀರ್ ಅಹ್ಮದ್ ಆಗಲಿ, ಇನ್ನೊಬ್ಬರು MLAದು ಆಗಲಿ, ಸಲೀಮ್ದು ಆಗಲಿ, ರಿಜ್ವಾನ್ದು ಆಗಲಿ, ಇದೆಲ್ಲ ಅವ್ರದ್ದು ಇಂಟರ್ನಲ್ ಫೈಟು ಆಗೇ ಥರ ಮಾಡಿರೋದು ಕಾಂಗ್ರೆಸ್ಸು ಹೈಕಮಾಂಡು. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಓಟು 70,000 ರಿಂದ 75,000 ಇದೆ ಅಂತ ಹೇಳ್ತಾರೆ ಸರ್. ಅಲ್ಲಿ BZ ಜಮೀರ್ ಅಹ್ಮದ್ ಕೇಳ್ತಿದ್ದಾರೆ, ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಿ, ಇದು ತಪ್ಪಾ ಅಂತ. ತಪ್ಪು ಏನಿಲ್ಲ. ಈಗ ಯಾವುದು BZ ಜಮೀರ್ ಅಹ್ಮದ್ ಕೊಟ್ಟಿದ್ದಾರೋ, ಕಮಿಷನ್ ಚೇರ್ಮನ್ನು, KMDC ಚೇರ್ಮನ್ನು, ವಕ್ಫ್ ಚೇರ್ಮನ್ನು, ವಕ್ಫ್ ಮೆಂಬರು, 11 ಮೆಂಬರ್ಗಳು, ಅದಕ್ಕೆ ಆಮೇಲೆ ಎವ್ರಿಥಿಂಗ್ ಅವರೇ ಕೊಟ್ಟಿರೋದೆ, BZ ಜಮೀರ್ ಅಹ್ಮದೇ ಕೊಟ್ಟಿರೋದು. ಅದಕ್ಕೋಸ್ಕರ ಇಲ್ಲಿಗೆ ಮ್ಯಾಟ್ರ್ ಬರೋದು, ಇಂಟರ್ನಲ್ ಡಿಸ್ಪ್ಯೂಟ್ ಬರೋದು ಏನಂತೆ, 11 MLAಗಳಾಗಲಿ ಇವರು ಮುಸಲ್ಮಾನ್ಗಳಲ್ಲಿ ಇವರೊಬ್ಬರೇ ಕಾಂಗ್ರೆಸ್ಸು ನಿಂತ ಮುಸಲ್ಮಾನ್ 1 ಕೋಟಿ ಮುಸಲ್ಮಾನ್ಗೆ ಒಬ್ಬರೇ ರೆಸ್ಪಾನ್ಸಿಬಲ್ ಅಂತ. ಈಗ ಇಡೀ ರಾಜ್ಯನಲ್ಲಿ ಒಂದು ನೋಡ್ತಾ ಇದ್ದೀರಿ, ಈಗ ನಮ್ಮ ಮುಸ್ಲಿಂ ಕ್ಲರಿಕ್ಸ್ ಅಂತ ನ್ಯಾಷನಲ್ ಪೇಪರಲ್ಲಿ ಬಂದಿರೋದು, ದಟ್ ಈಸ್ ಮೌಲಾನಾ, ಉಲೇಮಾ, ಆಲಿಮ್ ಅಂತ ಹೇಳ್ತೀವಿ ನಾವು, ಇಮಾಮ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಚಿಟ್ಟಿ ಬೇಕು, ಗುರ್ತಿ ಚಿಟ್ಟಿ ಬೇಕು. ಇವರೇ ಇಮಾಮು, ಈ ಮಸೂದಿ ಇಮಾಮು, ಇವರೇ ನಮಗೆ ಉಲೇಮಾ ಈ ಕರ್ನಾಟಕ ನಿಂತ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲರೂ ಫತ್ವಾ ಕೊಡೋಕ್ಕಾಗಲ್ಲ, ಯಾರು ಇಲ್ಲ. ಇಡೀ ಕರ್ನಾಟಕ ನಿಂತ 70 ಲಕ್ಷ ಜನ ಕೂಡಿ, ತಾಯಿ ಮಕ್ಕಳು ನಮ್ಮ ಬೆಹನ್ನು ಕೂಡಿ, ಎಲ್ಲ ಸಿಸ್ಟರ್ಸ್ ಕೂಡಿ ಒಂದು ಚಿಟ್ಟು ಕೊಡ್ತಾರೆ. ಇವರೇ ಉಲೇಮಾ, ಇವರೇ ಇಮಾಮು. ಅಲ್ಲ ಮಸೂದಿ, ಬೆಳ್ಳಾರಿ, ಬೀದರು ಎಲ್ಲ ಜಾಗನಲ್ಲಿ ಇರಬೇಕು. ಇಲ್ಲಿ ದಾವಣಗೆರೆ ನಿಂತ ಬಂದುಬಿಟ್ಟು ನಾವೇ ಉಲೇಮಾ ಅಂತ ಹೇಳೋದಕ್ಕಾಗೋದಿಲ್ಲ. ಆ ಪಾರ್ಟಿ ಯಾರನ್ನ ಇರಲಿ, ಒಂದು ಟೈಮ್ BJPಲಿ, ಒಂದು ಟೈಮ್ ಕಾಂಗ್ರೆಸ್ ಅವರು ಕೂಡಿ ಮುಸಲ್ಮಾನ್ಗೆ ಮಟ್ಟ ಮಾಡ್ತಾ ಇದ್ದಾರೆ, ಮಟ್ಟ ತಟ್ತಾ ಇದ್ದಾರೆ ಉಲೇಮಾ ಅಂತ ಹೆಸರಲ್ಲಿ. ಉಲೇಮಾ ಇರೋದು ನಿಜ, ಉಲೇಮಾ ನಿಂತಾನೆ ನಮ್ಮ ಮುಸಲ್ಮಾನಕ್ಕೆ ಒಂದು ಪಾಠ, ಒಂದು ಮರ್ಯಾದೆ, ಒಂದು ಐಡೆಂಟಿಟಿ ಸಿಗ್ತಾ ಇರೋದು. ಆ ಐಡೆಂಟಿಟಿ ಕಾರ್ಡ್ ಕೊಡೋವರು ಮುಸಲ್ಮಾನೇ.
ಓಕೆ. ಅವ್ರು ಯಾರಿಗೂ ಕೊಟ್ಟಿಲ್ಲ. ಈಗ ಯಾರ್ಯಾರು ಬಂದು ನಾವು ಕಾಂಗ್ರೆಸ್ಗೆ ನಾವು ಡೈವರ್ಸ್ ಮಾಡ್ತೀವಿ ಅಂತ ಹೇಳ್ತಾರೋ ಅವರು ಮುಸಲ್ಮಾನು ಇಲ್ಲ, ಅವರು ಈ ಥರ ಒಂದು ಉಲೆಮಾನು ಇಲ್ಲ. ಇವ್ರಿಗೂ ಮಾಡಿರೋದು BZ ಜಮೀರ್ ಅಹಮದು, ನಸೀರ್ ಅಹಮದು, ಜಬ್ಬಾರ್ ಅಹಮದು. ಈ ಅದರ್ವೈಸ್ ಈ 11 ಮೆಂಬರ್ನಿಂದ ಯಾರನ್ನ ಇಬ್ಬರು ಮೂರು ಜನ ಅಂತಲೇ ನಾವು ಹೇಳ್ತೀವಿ. ಎಸ್ ಸರ್, ಈಗ ಉಲಮಾಗಳನ್ನು ಮುಂದೆ ಬಿಟ್ಟು ಥ್ರೆಟ್ ಮಾಡ್ತಿದ್ದಾರೆ ಇವರು ಕಾಂಗ್ರೆಸ್ಸಿಗೆ. ಉಲಮಾಗಳನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ನಮಗೆ ಕಾಂಗ್ರೆಸ್ಸು ಟಿಕೆಟ್ ಕೊಡದಲ್ಲೇ ಇದ್ದರೆ ನಾನು ಮುಂದಿನ ಎಲೆಕ್ಷನ್ನಲ್ಲಿ ಓಟೇ ಹಾಕೋದಿಲ್ಲ ಅಂತ ಹೇಳಿ ಥ್ರೆಟ್. 1000% ಆ ಥರ ಇಲ್ಲ. ಉಲಮಾಗಳು ಇಡೀ ಕರ್ನಾಟಕನಲ್ಲಿ ಇದ್ದಾರೆ. ಬೆಳ್ಳಾರಿನಲ್ಲಿ ಮಾಡಿದಾರ, ಧಾರವಾಡಲ್ಲಿ ಮಾಡಿದಾರ, ಇಲ್ಲಂತ ಮೈಸೂರಲ್ಲಿ ಮಾಡಿದಾರ, ಎಲ್ಲೋ ಒಂದು ಜಾಗನಲ್ಲಿ ಮಾಡೋರು ಅವರು ಫೇಕು ನಕಲಿ ಉಲೆಮಾಗಳು, ನಕಲಿ ಮತಗುರುಗಳು ಕ್ರಿಯೇಟ್ ಮಾಡಿದ್ದಾರೆ. ಎವ್ರಿಥಿಂಗ್ ಈಸ್ ನಕಲಿ ಆಗ್ತಾ ಉಂಟು ಸರ್ಕಾರನಲ್ಲಿ. ಅದಕ್ಕೆ ಈ ಜಾಗ ಈ ಟೈಮಲ್ಲಿ ಗೌರ್ಮೆಂಟ್ ಈಲ್ಡ್ ಆಗ್ತಾ ಇರೋದು. ಗೌರ್ಮೆಂಟ್ ಸರ್ಕಾರ ಬಂದು ಈ ಥರ ಜನಗಳಿಗೆ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿರಬೇಕು. ಈಗ ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತಾರೆ ಆಲಂ ಪಾಷಕ್ಕೆ ಕಷ್ಟ ಇಲ್ಲ, ಬಟ್ ಗೌರ್ಮೆಂಟ್ ಮೇಲೆ ವಿರೋಧ ಭಾಷೆ ಮಾತಾಡ್ತೆ ಇವರಿಗೆ ಮಂತ್ರಿ ಸಭಾ ನಿಂತ MLA ನಿಂತ MLC ನಿಂತ ಮಿನಿಸ್ಟ್ರಿ ನಿಂತ ಇಮ್ಮಿಡಿಯೇಟಾಗಿ ತೆಗಬೇಕು. ಅದು ಯಾತಿಗೆ ತೆಗ್ತಾ ಇಲ್ಲ? ಇದು ಗೌರ್ಮೆಂಟ್ ವೀಕ್ ಅಂತ ಹೇಳ್ತಾ ಇಲ್ಲ. ಗೌರ್ಮೆಂಟ್ ಮೇಲೆ ಅವರು ಈ ಥರ ಭಾಷೆ ಮಾಡೋದು, ದಟ್ ಈಸ್ ಅಂಟಾಗನಿಸಮ್ ಮಾಡೋದು, ವಿರೋಧ ಭಾಷೆ ಮಾಡೋದು, ಅದು ದೇಶಕ್ಕೆ ಸರಿ ಇಲ್ಲ. ಇದು ಮಾಡೋದಕ್ಕೆ ಬಿಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಸಲ್ಲಿ ವೀಕ್ನೆಸ್ ಇರೋದು. ಆಮೇಲೆ ಆ ಮತಗುರುಗಳು ಯಾವ ಮತಗುರುಗಳಾಗಲಿ ಹೋಗಿ ನಮಗೆ ಒಂದು ಭೇದ ಮಾಡೋದು, ಒಂದು ಡಿಫ್ರೆನ್ಸಸ್ ಆಫ್ ಕಮ್ಯುನಿಟಿನಲ್ಲಿ ಒಂದು ಹ್ಯಾಟ್ರೇಟ್ ಕ್ರಿಯೇಟ್ ಮಾಡೋದು, ಇದು ನಮ್ಮ ಇಸ್ಲಾಂ ಧರ್ಮನಲ್ಲಿ ಇಲ್ಲ. ಅದೇ ಥರ ಕರ್ನಾಟಕನಲ್ಲಿ ಬದುಕ್ತಾ ಇದ್ದಾರೆ 500 ವರ್ಷ. ಈಗ ಬರ್ತಾ ಇರೋಲ್ಲ ನಕಲಿ ಇಮಾಮು, ನಕಲಿ ಸರ್ಕಾರಕ್ಕೆ ಥ್ರೆಟನ್ ಮಾಡ್ತಾ ಇರೋದು ನಿಜ, ಬಟ್ ಸರ್ಕಾರ ಥ್ರೆಟನ್ಡ್ ಆಗಿರೋದು ನಿಜ. ಅದು ತಪ್ಪಂತ ಹೇಳ್ತೀವಿ. ಯಾವ ಮುಸಲ್ಮಾನು ಇವರಿನಿಂದ ವಿರೋಧ ಮಾಡೋದಿಲ್ಲ, ಕಾಂಗ್ರೆಸ್ ಆಗಲಿ BJP ಆಗಲಿ. ಈಗ ನಮ್ಮ ಅಪೋಸಿಷನ್ನು, ನಮ್ಮ ಹಾನರಬಲ್ CM ಅವರು ಅಪೋಸಿಷನಲ್ಲಿ ಇದ್ದಿದ್ದೆ. ಅವರು ಅಪೋಸಿಷನಲ್ಲಿ ಇದ್ದು ಇದೇ ಕರಪ್ಷನ್, ಇದೇ ಭ್ರಷ್ಟಾಚಾರ ಮೇಲೆ ಆಲಂ ಪಾಷಾ ಮೇಲೇನೂ ಮಾತಾಡಿದ್ದಾರೆ. ನಾವು ಎಷ್ಟು ಜನಗಳಿಗೆ ಕೇಸು ಜೈಲು ಮಾಡಿದ್ದೀವಿ ಅಂತ ಅವ್ರು ವಿಧಾನಸಭಾನಲ್ಲೇ ಮಾತಾಡಿದ್ದಾರೆ. ಆ ಜಾಗನಲ್ಲಿ ಇದ್ರವರು ಹಾನರಬಲ್ ಸಿದ್ದರಾಮಯ್ಯ ಅವರು. ಈಗ ನಮ್ಮ ಅಶೋಕ್ ಅಂತ ಇವರೊಂದು ತಮಾಷಾ ಅಪೋಸಿಷನ್ ಲೀಡರ್ ಆಗಿಬಿಟ್ಟಿದ್ದಾರೆ. BZ ಜಮೀರ್ ಅಹಮದ್ ಕಡೆ ತಮಾಷೆ ಮಾತಾಡ್ತಾರೆ. ಅವರು ಕಾನ್ಸ್ಟಿಟ್ಯೂಷನ್ ಮಾತಾಡ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಅಪೋಸಿಷನ್ ಇಲ್ಲ. ಈಗ ಅಡ್ಜಸ್ಟ್ಮೆಂಟೇ ಅಂತ ಅದು ಕನ್ಫರ್ಮ್ಡ್ ಅಡ್ಜಸ್ಟ್ಮೆಂಟು. ಶಿಗ್ಗಾಂವ್ನಲ್ಲಿ ಯಾವತ್ತೂ ಆಜಂ ಪೀರ್ ಖಾದ್ರಿ ಹೆಸ್ಕಾಂ ಚೇರ್ಮನ್ ಆಯಿತು, ಅಲ್ಲಿ ಯಾರು ಬಹಿರಂಗ ಮಾಡಿ ವಿಡ್ರಾ ಮಾಡ್ತಾರೆ. ಕಾನೂನು ಸೆಕ್ಷನ್ 123 ಸಬ್ಸೆಕ್ಷನ್ 3 ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಏನು ಉಂಟು ಅಂತ ಒಬ್ಬರು ವಿಡ್ರಾ ಮಾಡಿ, ಯಾರು ವಿಡ್ರಾ ಮಾಡ್ತಾರೋ ಅದು ಬ್ರೈಬ್ ಆಯಿತು. ಅವ್ರಿಗೆ ಇಷ್ಟು ದಿವಸಕ್ಕೆ ಒಳಗಡೆ ಒಂದು ಸರ್ಕಾರ ಪೋಸ್ಟ್ ಕೊಡ್ತೆ, ಅದು ಸರ್ಕಾರ ಇಲ್ಲಿಗಲ್ ಗ್ರಾಟಿಫಿಕೇಷನ್. ದಟ್ ಈಸ್ ಅದು ಅರ್ಥ ಏನಂತೆ, ಪಾಪ ಅದು ಒಂದು ದ್ರೋಗ, ನೇಷನ್ಗೆ ದ್ರೋಗ, ಸರ್ಕಾರಕ್ಕೆ ದ್ರೋಗ, ಕರಪ್ಷನ್ನು, ಕ್ರೈಮು, ಅಫೆನ್ಸು ಎಲ್ಲ ಆಗಿರೋದು. ಈ ಥರ ಅವ್ರಿಗೆ ಕುಂದಿ ಇರೋದಕ್ಕೆ ಕಾರಣ ಅಶೋಕ್ ಅಂತಲೇ ಹೇಳ್ತೀವಿ ನಾವು. ಆ ಟೈಮ್ ಅವರ ಅಪೋಸಿಷನ್ ಡ್ಯೂಟಿ ಇರೋದು, ಅಪೋಸಿಷನ್ ಕೂಡಿ ಗೌರ್ಮೆಂಟ್ ಬರೋದು. ಈಗ ಅಪೋಸಿಷನ್ ಅವರು ನಲ್ ಆ್ಯಂಡ್ ವೈಟ್ ಥರ ಇದ್ದಾರೆ. ಈಗ ಅದು ಕೇಳಿಲ್ಲ ಅಂತ ಇವತ್ತು ಮುಸಲ್ಮಾನ್ ಹೆಸರು ಕೆಡ್ತಾ ಇರೋದು. ಇದೇ ಮುಸಲ್ಮಾನ್ ದಾವಣಗೆರೆನಲ್ಲಿ ಆಗಲಿ ಬೇರೆ ಜಾಗನಲ್ಲಿ ಇದೇ ಥರ ಮಾಡ್ತಾ ಇದ್ದಾರೆ. ಈಗ ಸಾದಿಕ್ ಪೈಲ್ವಾನು ಅವರು ವಾಪಸ್ ಈಗ ವಾಪಸ್ ಆಗಿ ಅವ್ರಿಗೆ ಒಂದು ಕೂಡ್ಸ್ರೆ ವಾಚ್ಮ್ಯಾನ್ ಜಾಗ ಕೊಡ್ತೇವೆ ಸರ್ಕಾರನಲ್ಲಿ, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಾ ಇರೆ. ಇದು ಈ ಬ್ರೈಬು, ಕರಪ್ಷನ್ನು, ಒಂದು ಆಸೆ, ಒಂದು ಆಫರ್, ಇಲ್ಲಿಗಲ್ ಆಫರು. ಅದಕ್ಕೆ ಇವರಿಗೆ ಗೌರ್ಮೆಂಟ್ ಮೇಲೇನೂ ಕೇಸ್ ಬರ್ಬೋದು, ಏದರ್ ಕ್ಯಾಬಿನೆಟ್ ಹೆಡ್ ಚೀಫ್ ಮಿನಿಸ್ಟರ್ ಮೇಲೆ. ಅದರ್ವೈಸ್ ದಿಸ್ ಮ್ಯಾನ್ ಶುಡ್ ಬಿ ಹ್ಯಾಂಗ್ಡ್ ಆಸ್ ಪರ್ ಲಾ. ಅದು ಹೈಕೋರ್ಟ್ ಮಾಡ್ತಾರೆ. ಹೈಕೋರ್ಟಲ್ಲಿ ಅದು 45 ಡೇಸಲ್ಲಿ ಪೆಟಿಷನ್ ಹೋಗ್ತೇವೆ. ಯಾತಿಗೆ ಮಾಡಿಲ್ಲ ಶಿಗ್ಗಾಂವ್ನಲ್ಲಿ, ಯಾತಿಗೆ ಬಿಡ್ತಾರೆ ದಾವಣಗೆರೆಯಲ್ಲಿ? ಇದೇ ಆಟ ಇಲ್ಲಿನ ಈ ಥರ UP, ಬಾಂಗ್ಲಾದೇಶ್, ಇದು ಕೋಲ್ಕತ್ತಾ, ವೆಸ್ಟ್ ಬೆಂಗಾಲಲ್ಲಿ ಇರೋದಾ? ಅದು ಯಾತಿಗೆ ಕರ್ನಾಟಕನಲ್ಲಿ ಆಗ್ತಾರೆ ಅಂದರೆ ಅಷ್ಟು ವೀಕ್ ಅಪೋಸಿಷನು, ಇಷ್ಟು ವೀಕು ಗೌರ್ಮೆಂಟು. ಮುಸಲ್ಮಾನ್ ಅಂತ ಹೇಳಿ ಮುಸಲ್ಮಾನ್ಗೆ ಕೆಟ್ಟ ಹೆಸರು ತರೋದಕ್ಕೆ ಮುಸಲ್ಮಾನ್ ಫೇಕ್, ಒಂದು ಪೋಲಿ, ಒಂದು ನಕಲಿ ಉಲೆಮಾಗೆ ಕ್ರಿಯೇಟ್ ಮಾಡಿ ಒಂದು ಇದೆಲ್ಲ ಮಾಡ್ತಾ ಇರೋದು. ಮುಸಲ್ಮಾನ್ಗೆ ಯಾರು ಹೇಳೂ ಇಲ್ಲ, ಮುಸಲ್ಮಾನ್ಗೆ ಇಂಟ್ರೆಸ್ಟು ಇಲ್ಲ. ಮುಸಲ್ಮಾನು ಒಂದು ಟ್ರಸ್ಟು ಫೇತ್ ಮಡಗ್ತಾರೆ. ಅದು BJP ಬರಲಿ, ಅದು ಕಾಂಗ್ರೆಸ್ ಬರಲಿ, ಎನಿ ಪಾರ್ಟಿ ಬರಲಿ, ಅವರು
ಅವರು ವೋಟ್ ಕೊಟ್ಟಿದ್ದಾರೆ ಅಂತ ಅವ್ರು ನಂಬ್ತಾರೆ. Yes. ಅವ್ರ ಮೇಲೆ ವಿರೋಧ ಮಾಡೋದಿಲ್ಲ. ಬಟ್ ಮಾಡೋವರೆಗೂ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ದುಡ್ಡು ಬಲ ಅವ್ರಿಗೂ ಬಿಟ್ಟು ನಮ್ಮ ಮೇಲೆ ಒಂದು ದುರ್ಬಲ ಮುಸಲ್ಮಾನ್ ಮೇಲೆ ತರ್ತಾ ಇದ್ದೀರಿ, ಅದು ಈ ಸರ್ಕಾರಕ್ಕೆ ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಆಗಲಿ ಗೌರ್ಮೆಂಟ್ ಆಗಲಿ ಇವ್ರಿಗೆ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು. ಇವರು ಈ ರೀತಿ ಮಾಡೋಗ್ಬಿಟ್ಟು ನಮ್ಮ ಮುಸಲ್ಮಾನ್ ಮೇಲೆ ಮಾತಾಡೋದು ಅದು ಸರಿ ಇಲ್ಲ ಕಾಂಗ್ರೆಸ್ಗೆ. ಸರ್, ಈಗ ಜಬ್ಬಾರ್ ವಿರುದ್ಧ ಆರೋಪ ಬಂತು, ಅವ್ರನ್ನ ವಜಾ ಮಾಡಿದ್ರು. ನಸೀರ್ ವಿರುದ್ಧ ಆರೋಪ ಬಂತು, ಅವ್ರನ್ನ ವಜಾ ಮಾಡಿದ್ರು. ಜಮೀರ್ ಕೂಡ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಸಮರ್ಥರನ್ನ ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಅಲಿಗೇಷನ್ ಇದೆ. ಯಾಕೆ ಅವ್ರನ್ನ ವಜಾ ಮಾಡೋದಕ್ಕೆ ಆಗ್ತಾ ಇಲ್ಲ? ಅದು ಕಾಂಗ್ರೆಸ್ ಗೌರ್ಮೆಂಟು, ನಾವು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ವೀಕ್ನೆಸ್. ಅದು ಅದಕ್ಕೆಲ್ಲ ಮುಸಲ್ಮಾನ್ ಒಪ್ಪಿದಿಲ್ಲ. ಮುಸಲ್ಮಾನ್ ಅಂತ ಹೇಳ್ತೇನೆ ಆ ವರ್ಡಿಂಗ್. ನಾವೂ ಆ ಕುಲ ಅವರೇ, ನಾವು ರೆಪ್ರೆಸೆಂಟ್ ಮಾಡ್ತೀವಿ, ನಾವು ಮಿಸ್ಟ್ರಸ್ಟ್ ಮಾಡೋದಿಲ್ಲ, ನಾವು ಆ ಥರ ಮಾಡೋವ್ರಿಗೂ ಬಿಡೋದಿಲ್ಲ. ಅದು ಜಮೀರ್ ಆಗಲಿ ಬೇರೆಯವರಾಗಲಿ ಅವ್ರು ಯಾರಿಗೂ ಬಿಡ್ತಾ ಇಲ್ಲ ಅಂತ ಅವರು ಗೌರ್ಮೆಂಟ್ನಿಂದ ಇಷ್ಟೆಲ್ಲ ಮಾಡಿ ಈಗ ಅಪೋಸಿಷನ್ ಸ್ಟ್ರಾಂಗ್ ಇದ್ದಿದ್ರೆ, ದಿ ಹೆಡ್ ಆಫ್ ಅಪೋಸಿಷನ್ ಲೀಡರ್ ಸ್ಟ್ರಾಂಗ್ ಇದ್ದಿದ್ರೆ ಶಿಗ್ಗಾಂವ್ ನಿಂತ ಇಲ್ಲಿವರೆಗೂ ಈ ಜನಗಳಿಗೆ ಒಂದು ಸಜಾ ಕೊಟ್ಟಿರುತ್ತೆ, ಜೈಲ್ ದಂಡ ಅದೆಲ್ಲ ಕೊಟ್ಟು ಇವ್ರಿಗಿದು ಮಾಡಿರುತ್ತೆ. ಈ ಥರದೆಲ್ಲ ಮುಸಲ್ಮಾನ್ ಹೆಸರಾಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಹೆಸರಾಗಲಿ ಕರೆಕ್ಟಾಗಿರ್ಬೋದು. ವೀಕ್ನೆಸ್ ಆಫ್ ಅಪೋಸಿಷನ್ ಪಾರ್ಟಿ, ತಮಾಷಾ ಅಪೋಸಿಷನ್ ಆಗಿರೋದು ಅಂತ ಇವ್ರಿಗೂ BZ ಜಮೀರ್ ಅಹ್ಮದ್ ತೆಗೆದಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲ. ಅಲ್ಲ, ಇವರು ಒಂದು ತಮಾಷಾ ಮಾಡ್ತಾ ಇದ್ದಾರೆ, ನಕಲಿ ಕ್ರಿಯೇಟ್ ಮಾಡಿದ್ದಾರೆ. ನಿಜ ಮುಸಲ್ಮಾನ್ ಬೇರೆ ಇದ್ದಾರೆ, ನಿಜ ಉಲಮಾ ದಟ್ ಈಸ್ ಕ್ಲರಿಕ್ಸ್ ಬೇರೆ ಇದ್ದಾರೆ. ಈಗ ಅಬ್ದುಲ್ ರಜಾಕ್ಗೆ ಉಲಮಾ ಹೆಡ್ ಮಾಡಿದ್ದಾರೆ, ಅದು ನಿಜ ಅಂತ ಕಾಂಗ್ರೆಸ್ ಒಪ್ಕೊಳ್ಳೋದಾ? ಅದು ನಿಜ ಅಂತ ಆರ್ ಅಶೋಕ್ ಹಾನರಬಲ್ ಅಪೋಸಿಷನ್ ಲೀಡರ್ ಒಪ್ಕೊಂಡು ಕುಂದಿದ್ದಾರೆ. ಸೊ ಇದೆಲ್ಲ ನಿಜಾನಾ? ಸೊ ಇಬ್ಬರು ಕೂಡಿ ಮುಸಲ್ಮಾನ್ಗೆ ಒಂದು ಮಟ್ಟ ಮಾಡಬೇಕಂತೆ ಒಂದು ಪ್ಲಾಟ್ ಸದಿ ಮಾಡ್ತಾ ಇದ್ದಾರೆ. ಜಮೀರ್ಗೆ ತಗಬೇಕು ಅಂತ ಇಲ್ಲ. ಜಮೀರ್ ಥರ ಕೆಲಸ ಮುಸಲ್ಮಾನ್ ಮಾಡೋದಿಲ್ಲ. ಜಮೀರ್ ಥರ ಮಿಸ್ಟ್ರಸ್ಟ್ ಕೆಲಸ ಮುಸಲ್ಮಾನ್ ಒಪ್ಪೋದಿಲ್ಲ. ಇವರು ತಗಬೇಕು, ತಗ್ಬಿಡ್ತೆ ಮುಸಲ್ಮಾನ್ಗೆ ಧರ್ಮ ಕಷ್ಟನಲ್ಲಿ ಬರೋದು, ಕಾಂಗ್ರೆಸ್ ಬರೋದು ಅಂತ ಅವರು ವೀಕ್ನೆಸ್ಸು. ಕಾಂಗ್ರೆಸ್ಸು ವೀಕ್ನೆಸ್ ಇದು. ಮುಸಲ್ಮಾನ್ ಅಂತೀರಿ, ಮುಸಲ್ಮಾನ್ಗೆ ಒಂದು ಬೇಸಿಸ್ ಇರೋದಿಲ್ವಾ? ಆ ಬೇಸಿಸ್ ಕೊಟ್ಟಿದ್ದೀರಾ. ಇಂಟೆಲೆಕ್ಚುಯಲ್ ಆಗಲಿ, ಅದು ಈಮಾನ್ ಅವರು ಇರೋವರಾಗಲಿ, ಯಾರು ಡಿಚ್ ಮಾಡೋದಿಲ್ಲೋ ಅವರಾಗಲಿ. ಈಗ 9 MLAಗಳಿದ್ದಾರೆ ಸರ್, ಮುಸ್ಲಿಂ MLAಗಳು. ಇದರಲ್ಲಿ ಒಂದಷ್ಟು MLAಗಳು ಮುಸಲ್ಮಾನರ ಮಾಸ್ ಲೀಡರು ಅಂತ ಕರೆಸ್ಕೊತಾರೆ, BZ ಜಮೀರ್ ಅಹ್ಮದ್ ಖಾನ್. ಇನ್ನೊಬ್ಬರು NA ಹ್ಯಾರಿಸ್ ಇದ್ದಾರೆ MLA. ಹೀಗೆ ಒಂದು 9 ಜನ ಇದ್ದಾರೆ ಸರ್. ಇದರಲ್ಲಿ ನಿಮ್ಗೆ ಯಾರು ಇಂಟೆಲೆಕ್ಚುವಲ್ ಅಂತ ಅನಿಸುತ್ತೆ? 11 ಜನನೂ 13 ಜನ ಇದ್ದಾರೋ, 13 ಜನನೂ ಇಂಟೆಲೆಕ್ಚುಯಲ್ ಇಲ್ಲ. ಅದನ್ನಂತ ಒಂದು ವಸ್ಟ್ ಪರಿಸ್ಥಿತಿ ಮುಸಲ್ಮಾನ್ಗೆ ಆಗಿರೋದು. ಅದು ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಸ್ ಹೇಳಬೇಕು ಯಾರು ಇಂಟೆಲೆಕ್ಚುಯಲ್ಲು, ಯಾವ ಬೇಸಿಸಲ್ಲಿ ಅವ್ರು ತಂದಿದ್ದಾರಂತೆ. ತಾವು ಯಾತಿಗೆ ತರ್ತೀರಿ ಒಂದು ಮೈನಾರಿಟಿ ಆ್ಯಕ್ಟು, ದಲಿತ ಆ್ಯಕ್ಟು ಯಾತಿಗೆ ಮಾಡ್ತೀರಿ? ಯಾತಿಗೊಂದು ಪ್ರಿಯಾರಿಟೀಸ್ ಕೊಡ್ತೀರಂತೆ. ಈಗ ಮುಸಲ್ಮಾನಲ್ಲಿ ಒಂದು ವಕ್ ಇರೋದು, ಒಂದು 50 ಲಕ್ಷ ಕೋಟಿ ದುಡ್ಡು ಇರೋದು, ಅವ್ರು ಒಳ್ಳೇದು ಮಾಡಲಿ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಯಾರು ಸರ್ಕಾರ ಹೇಳ್ತಾರೆ ಇಲ್ವಾ? ಈಗ ವಕ್ ಇಲ್ಲಿ ಯಾರು ಈಗ 11 ಜನನಲ್ಲಿ ಯಾರು ಏನು ಮಾಡಿದ್ದಾರೆ? ನಾವು ಒಂದು ಹೇಳಿದ್ದೀವಿ, ನಂದು ಅದು ಸ್ಟ್ಯಾಂಡ್ ವಿತ್ ದಿಸ್. ಯಾರು ಇಂಟೆಲಿಜೆಂಟ್ ಇಲ್ಲ. ಎಷ್ಟೋ ಸಾವಿರ ಕೋಟಿ ವಕ್ ಇರೋದು, ಎನ್ಕ್ರೋಚ್ಮೆಂಟ್ ಆಗಿರೋದು. ಸೆಕ್ಷನ್ 52 ವಕ್ ಆ್ಯಕ್ಟ್ ಸೆಕ್ಷನ್ 54 ಪ್ರಕಾರ ಅವ್ರಿಗೆ ಡಿಪ್ಟಿ ಕಮಿಷನರು ಪೊಲೀಸ್ ಕಮಿಷನರ್ ಮಾಡಿ ಎನ್ಕ್ರೋಚ್ ಮಾಡಿ ಜೈಲಲ್ಲಿ ಆಗಬೇಕು. ಒಂದು ಇಲ್ಲ. ಇಡೀ ಕರ್ನಾಟಕನಲ್ಲಿ ಒಬ್ಬರಿಗೂ ಮಾಡಿಲ್ಲ. ನೀವು ಇಂಟೆಲೆಕ್ಚುಯಲ್ ಅಂತ ಏನು ಹೇಳ್ತೀರಿ? ನಮಗೆ ಸರ್ಕಾರ ಮೈನಾರಿಟಿ ಫಂಡ್ ಬಂದಿರೋದು, ಮೈನಾರಿಟಿ ಫಂಡ್ 600 ಕೋಟಿ ಬಂದು BZ ಜಮೀರ್ ಅಹ್ಮದ್ ಡೈವರ್ಟ್ ಮಾಡಿದ್ದಾರೆ. ಅದು ಲೋಕಾಯುಕ್ತ ಅವರು ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಲಾಯರ್ ಇದ್ದಾರೆ, ನೋಡ್ಕೊಳ್ತಾರೆ ಅಂತ ಹಾನರಬಲ್ ಮಿನಿಸ್ಟರ್ ಹೇಳ್ತಾರೆ. ಇದೆಲ್ಲ ಹಾನರಬಲ್ ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ದಾರೆ. ಅದು ನೋಡ್ತಾ ಇದ್ದಾರೆ ಅಂತ ಏನಂತೆ, ಇಂಡೈರೆಕ್ಟಾ ಕಾಂಗ್ರೆಸ್ ಅವರೇ ಆಗಲಿ, ಮುಸಲ್ಮಾನು ಗಾಲಿ ಆಗಲಿ, ಮುಸಲ್ಮಾನ್ದ ಹೆಸರು ಒಟ್ಟೋಗ್ಬಿಡಲಿ, ಮುಸಲ್ಮಾನ್ ಯಾವ ಜಾಗನಲ್ಲಿನೂ ಬೇಡ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಈ ಥರ ಒಂದು ಸ್ಟ್ರಾಟಜಿ ಮಾಡಿ ಜಮೀರ್ ಅಹ್ಮದ್ಗೆ ಹಾಕಿದ್ದಾರೆ ಅಂತ ಹೇಳಿದನಲ್ಲಿ ನಾವು ಪಕ್ಕಾ ಹೇಳ್ತೀವಿ. ಇಂಟೆಲೆಕ್ಚುಯಲ್ ಮೀನಿಂಗ್ ವಕ್ ಆ್ಯಕ್ಟಲ್ಲಿ, ವಕ್ ಅಡಿನಲ್ಲಿ ಒಂದೊಂದು MLA ಇರೋ ಜಾಗ ಶಾಂತಿನಗರು, ಮೈಸೂರು, ಶಿವಾಜಿನಗರು ಎಷ್ಟು ಮಾಡಿದ್ದಾರೆ ಅವರೊಂದು ಲೆಕ್ಕ ಕೊಡಬೇಕು. ಜನಗಳಿಗೂ ಒಂದು ಮೀಟಿಂಗ್ ಆಗಬೇಕು, ಒಂದು ರಿವ್ಯೂ ಕಮಿಟಿ ಮೀಟಿಂಗ್ ಆಗಬೇಕು, ಒಂದು CM ಅಂಡರಲ್ಲಿ ಮೀಟಿಂಗ್ ಆಗಬೇಕು. ಆಗಿರೋದಾ? ಅಟ್ಲಿ 1% ಆಗಿರೋದಾ? 0 ಅಂತೆ. ನಾವು ಯಾತಿಗೆ ಯಾರಿಗೂ ಇವರು ಸೀಟ್ ಕೊಟ್ಟಿದ್ದು ಮುಸಲ್ಮಾನ್ಗೆ ಅಂತ ಹೇಳ್ಬೇಕು? ನಮ್ಮ ಧರ್ಮ ಆ ಥರ ಹೇಳ್ತಾ ಇಲ್ಲ. ಧರ್ಮ ಅಂತೆ ನಂದೇ. ನಾವು ಸಾಯೋ ಟೈಮಲ್ಲಿ ಅಲ್ಲ ಒಂದು ವಾಕಿಫ್ ನಾಮ ಅಂತ ಬರ್ಸಿ ಸಾಯ್ತೀವಿ.
ಅದೇ ನಮ್ಮ ಕುಟುಂಬ, ನಮ್ಮ ಜಾತಿ ಅನ್ನೋ ಒಂದು ವೆಲ್ಫೇರ್. ಹಿಂದೂ ಮುಸ್ಲಿಮ್ ದಲಿತ ಎಲ್ಲರಿಗೂ ಆಗಲಿ ಒಂದು ನೀರು ಕೊಡ್ತೀರಿ, ಅದು ಮುಸಲ್ಮಾನ್ಗೆ ಮಾತ್ರ ಕೊಡೋದಿಲ್ಲ. ನಮ್ಮ ಹಣ ನಮ್ಮ ವಕ್ನಿಂದ ನೀರು ಹೋಗ್ತಾ ಇರೋದು. ಆ ರೀತಿ ಮಾಡಬೇಕು. ಅದು ಎಲ್ಲಿ ಕಾಪಾಡ್ತಾ ಇದ್ದಾರೆ? ಯಾರನ್ನ ಒಂದು ಜಾಗನಲ್ಲಿ ಇಡೀ ಡಿಸ್ಟ್ರಿಕ್ಟಲ್ಲಿ ಒಂದು ಜಾಗನಲ್ಲಿ ಒಂದು MLA, ದೆನ್ ಯಾತಿಗೆ 11 MLA MLC ಮಿನಿಸ್ಟರು ಯಾತಿಗೆ ಬೇಕು ಮುಸಲ್ಮಾನ್ಗಳಿಗೆ? ಸೊ ಈ 11 ಮೆಂಬರ್ಸು ಮುಸಲ್ಮಾನ್ ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿರೋದು ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ಗೂ ಮುಸಲ್ಮಾನ್ ಸಂಬಂಧ ಇಲ್ಲ. ಈಗ ಬರ್ತಾ ಇರೋ ಮದ ಗುರುಕುಲು ಈ ನಕಲಿ ಗುರುಕುಲು ಮುಸಲ್ಮಾನ್ ಸಂಬಂಧ ಇಲ್ಲ. ಮುಸಲ್ಮಾನ್ ಕಡೆ ಒಂದು ಪವರ್ ಉಂಟು, ನಾವು ಚಿಟ್ಟು ಕೊಡ್ತೀವಿ, ನಾವೇ ಓಟ್ ಹಾಕ್ತೀವಿ, ಇವರೇ ಮತಗುರು, ಇವರೇ ನಮ್ಮ ಧರ್ಮ ಉಲೆಮಾ, ಇವರೇ ಮಾತಾಡಬೇಕು, ಇವರೇ ಸ್ಪೋಕ್ಸ್ ಪರ್ಸನ್, ಆಥರೈಸ್ಡ್ ಅಥೆಂಟಿಕೇಟೆಡ್ ಬೈ ಎಂಟೈರ್ 1 ಕೋಟಿ ಮುಸಲ್ಮಾನ್ ಆಫ್ ಕರ್ನಾಟಕ. ಯಾರೂ ಒಬ್ಬರೂ ಇಲ್ಲ. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಆಲಂ ಪಾಷಾ ಅವರು, ಜನರು ಆಯ್ಕೆ ಮಾಡುವಂತಹ ಮುಸ್ಲಿಂ ಬೇರೆ, ಆದರೆ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡುವಂತಹ ಮುಸ್ಲಿಂ ಬೇರೆ. ಸೊ ಇಬ್ಬರಿಗೂ ವ್ಯತ್ಯಾಸಗಳಿದ್ದಾವೆ. ಇಂಟೆಲೆಕ್ಚುವಲ್ ಮುಸ್ಲಿಮ್ಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಡವಿದೆ ಎನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಇನ್ನು ಆಲಂ ಪಾಷಾ ಅವರೇ, ಇದು ನನ್ನ ಕೊನೆಯ ಪ್ರಶ್ನೆ. ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯ ಎಲ್ಲೋ ಎಡವುತ್ತಾ ಇದೆ. ಎಲ್ಲೆಡವುತ್ತಾ ಇದೆ? ಅವರಿಗೆ ಒಂದು ಸ್ವಲ್ಪ ಪೊಲಿಟಿಕಲಿ ನಾಲೆಡ್ಜ್ ಇನ್ನೂ ಕೂಡ ಬರಬೇಕು ಅಂತ ಹೇಳ್ತೀರ ತಾವು? ಕಮ್ಯುನಿಟಿಗೆ ಕೊಡುವಂತಹ ಒಂದು ಸಜೆಷನ್ ಏನು ನೀವು? ಏನಂದ್ರೆ ಜೋರು ಜಬರ್ದಸ್ತು, ದಟ್ ಈಸ್ ಕಾಲ್ಡ್ ಫೋರ್ಸ್. ಅದರಲ್ಲಿ ಯಾರು ಬರ್ತಾರೋ ಅದು ದುಡ್ಡು ಕಾಂಗ್ರೆಸ್ನಿಂದ ಮಾಡ್ತಾ ಇದ್ದಾರಾ, ಕಾಂಗ್ರೆಸ್ ಅವರೇ ಮಾಡಿದ್ದಕ್ಕೆ ಹೇಳ್ತಾ ಇದ್ದಾರಾ, ಆ ಫೋರ್ಸ್ನಿಂದ ಬರ್ತಾ ಇದ್ದಾರೆ. ಈಗ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನಿಂದ ಕ್ಯಾಬಿನೆಟ್ ಅವರು ಅಪ್ರೂವ್ ಆಗಿ 100 ಕೋಟಿ ಕೊಟ್ಟರು. 600 ಕೋಟಿ ದುಡ್ಡು ಎಲ್ಲಿಯೋ ಹೋಯಿತು. ಲೋಕಾಯುಕ್ತ ಅವರು ಹೇಳ್ತಾ ಇದ್ದಾರೆ, ಸ್ಕಾಲರ್ಶಿಪ್ ದುಡ್ಡು ಅವರವರೇ ಅಕೌಂಟ್ ಓಪನ್ ಮಾಡಿ ಮಾಡಿಕೊಂಡ್ರೆ, ಅವರವರೇ ನುಂಗ್ಕೊಂಡ್ರೆ, ಯಾರು ಜಮೀರ್ ಅಂಡರ್ ಬರೋ ಮಿನಿಸ್ಟ್ರಿನಲ್ಲಿ ಅದನ್ನು ಯಾರು ಕೇಳೋರು ನೋಡೋರು, ಅದೆಲ್ಲ ಜಿಮ್ಮೆದಾರಿ ಅದಕ್ಕೆ ಹೆಡ್ಡು ಹಾನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು. ಅದು ಮಾಡಬೇಕು. ಸೆಕೆಂಡ್ ಬಂದು ನಿಮ್ಮದು KPP ಆ್ಯಕ್ಟ್ ಅಂತ ಉಂಟು, ಕರ್ನಾಟಕ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟಲ್ಲಿ ಯಾವುದೋ ಒಂದು ಟೆಂಡರು ಬಿಡ್ತಾ ಇಲ್ಲ. ಇದು ಇಡೀ ಅಪೋಸಿಷನ್ ಲೀಡರ್ಗೂ ಗೊತ್ತು, ಕ್ಯಾಬಿನೆಟ್ಗೂ ಗೊತ್ತು, 11 MLA ಮಿನಿಸ್ಟರ್ಗಳು ಗೊತ್ತು. ಯಾರು ಕೇಳ್ತಾ ಇದ್ದಾರೆ? ಇದೆಲ್ಲ ಮಾಡ್ತಾ ಇರೋದು ಏನಂತ, ಈಗ ಅವ್ರದ್ದು ಈ ಮಿನಿಸ್ಟ್ರಿ ಬೇಡ, ನನಗೂ ಆ ಮಿನಿಸ್ಟ್ರಿ ಕೊಡಿ ಅಂತ ಹೇಳ್ತೆ. ಆ್ಯಸ್ ಎ ಇಂಟೆಲೆಕ್ಚುಯಲ್ಲು ಅವರು ಇದೇ ಮಾಡೋರೆ. ಈಗ ನಾವು ಏನು ಕೇಳ್ತಾ ಇದ್ದೀವೋ ಅದು, ಈಗ ನಾವು ನಿಮ್ಮ ಮುಂತೆನೇ ಒಂದು ಪ್ರಾಮಿಸು, ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಯಾರನ್ನ ಒಂದು ಮಂತ್ರಿ ಆಗಬೇಕು, ಒಂದು MLA ಆಗಬೇಕು, ಹೋಮ್ ಮಿನಿಸ್ಟ್ರು, ಇಲ್ಲಂತ ಡಿಪ್ಟಿ CM ಅಂತಾರೆ, ಇಲ್ಲಂತ CM ಆಗಬೇಕಾ, ಈ ಥರ ಡಿಬೇಟಲ್ಲಿ ಕೂತ್ಕೊಳ್ಳಿ, ಜನಗಳ ಮುಂದೆ ಕೂತ್ಕೊಳ್ಳಿ, ಜನಗಳು ಅವ್ರು ಕೇಳಲಿ, ಅವ್ರು ಉತ್ತರ ಕೊಡಲಿ, ನಾ ಇದು ಮಾಡಿದ್ದೀವಿ, ನಾ ಇದು ಮಾಡೋದಕ್ಕೆ ಹೋಗ್ತೀವಿ ಅಂತ. ಯಾಕೆ ಇಸ್ಲಾಮಲ್ಲಿ ಮುಸಲ್ಮಾನಲ್ಲಿ ಹಿಂದೆ ನಿಂತ ಮಾಡೋದು ಅದು ಇಲ್ಲ. ಆ ಡೆಸಿಟ್ ಮಾಡೋದು, ಚೀಟಿಂಗ್ ಮಾಡೋದು, ಒಂದು ವಾದ ಖಿಲಾಫಿ ಮಾಡೋದು, ಅದು ಇಸ್ಲಾಮಲ್ಲಿ ಇಲ್ಲ. ಅದಕ್ಕೋಸ್ಕರ ಅದು ಆಲಂ ಪಾಷಾ ಮಾಡ್ತಾರಂತ ನಾವು ಇಸ್ಲಾಮಲ್ಲಿನೂ ಇಲ್ಲ, ನಾವು ಮುಸಲ್ಮಾನ್ ಇಲ್ಲ. ಅದು ನಾವು ಒಪ್ಪಿಗೆನೇ ಬೇಕು. ನಾ ಹೆಸರು ಮಾಡಿಕೊಂಡು ನಾ ಏನು ಬೇಕೋ ಅದು ಮಾಡೋದಕ್ಕೆ ನನ್ನ ಧರ್ಮ, ನಮ್ಮ ಕುರಾನು ನಮಗೆ ಜಾಗ ಬಿಡೋದಿಲ್ಲ. ಸೊ ಇವರು ಇದೆಲ್ಲ ಎಷ್ಟು ಮಟ್ಟಕ್ಕೆ ಮಾಡ್ತಾರಂತೆ. ಸೆಕ್ಷನ್ 52, 54 ವಕ್ಫ್ ಆ್ಯಕ್ಟಲ್ಲಿ ಆಗಲಿ ಇಂಪ್ಲಿಮೆಂಟ್ ಮಾಡಿಲ್ಲ. 11 ಜನ ಯಾತಿಗೆ ಕುಂದಿದ್ದಾರೆ, ಒಂದು ಮಾಡಿಲ್ಲ. ಸೆಕೆಂಡ್ ಬಂದು ಒಂದು IAS ಆಫೀಸರ್ ಮಾಡಬೇಕು, ಸೀನಿಯರ್ CEO ಆಫ್ ವಕ್ಫ್ ಬೋರ್ಡ್. ಇನ್ನೊಂದು ಸೀನಿಯರ್ IAS ಆಫೀಸರ್ ಅಂತ ಹೈಯರ್ ಸ್ಕೇಲಲ್ಲಿ ಮೈನಾರಿಟಿ ಡೆವಲಪ್ಮೆಂಟ್ ಅಥಾರಿಟಿಗೆ ಡೈರೆಕ್ಟರ್ ಮಾಡಬೇಕು. ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಮಾಡಿಲ್ಲ, ಡಿಪ್ಟಿ ಡೈರೆಕ್ಟರ್ ಮಾಡಿಲ್ಲ. ದಿ ಲೋಯೆಸ್ಟ್ ಗ್ರೇಡ್ ಅವ್ರಿಗೂ ಮಾಡ್ತಾರೆ. ಅದರಲ್ಲಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕನೂ ಅದು ಭಾಗ ತೆಗ್ತಾರೆ. ಅವರು ಆಥರೈಸ್ ಮಾಡಬೇಕು, ಈಸ್ ಅ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಅಂತ. ಅದೆಲ್ಲ ನಮಗೆ ಮುಸಲ್ಮಾನ್ಗೆ ಕಷ್ಟ ಬರ್ತಾ. ಯಾತಿಗೆ ಅಂದರೆ ಇವರು ಮಂತ್ರಿ ಏನು ಹೇಳ್ತಾ ಇದ್ದಾರೋ, BZ ಜಮೀರ್ ಅಹಮದು, ಕಾಂಗ್ರೆಸ್ ಪಾರ್ಟಿಗೂ ಅವರು ಬೇರೆ ಅವರ ಉಸ್ತಾದ್ಗಳಿಗೆ ಕನ್ವಿನ್ಸ್ ಮಾಡೋದಕ್ಕೆ ಇದೇ ಇವರು ಮಾಡ್ತಾ ಇದ್ದಾರೆ. ಸೊ ಉಮೀದ್ ಆ್ಯಕ್ಟ್ ಅಂತ 2025ನಲ್ಲಿ ಒಂದು ಬಂದಿರೋದು ಆ್ಯಕ್ಟ್ ಪ್ರಕಾರ ಹೊಸ ಮೆಂಬರ್ಸ್ ಆಗಬೇಕು. 1.5 ವರ್ಷ ಆಯಿತು, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಯಾತಿಗೆ ಮಾಡಿಲ್ಲ, ಯಾತಿಗೆ ಕ್ಯಾಬಿನೆಟ್ ಕೇಳಿಲ್ಲ, ಯಾತಿಗೆ ಅಪೋಸಿಷನ್ ಲೀಡರು ಕೇಳಿಲ್ಲ, ಇವರು ಇದೆಲ್ಲ ಕೇಳಬೇಕಂತ ಸೀನಿಯರ್ ಮೋಸ್ಟ್ IAS ಆಫೀಸರ್ ಬರ್ತೆ. ಇದೆಲ್ಲ ತಪ್ಪು ಆಗೋದಿಲ್ಲ. ಇದು KPP ಆ್ಯಕ್ಟಲ್ಲಿ ಟೆಂಡರ್ ಆಗೋದು, ಆಫ್ಲೈನ್ ಟೆಂಡರ್ ಬಿಡೋದಿಲ್ಲ. ಈಗ ನೀವು ಯಾವುದನ್ನು ತಗೊಳ್ರಿ, ಆಫ್ಲೈನ್ ಟೆಂಡರಲ್ಲಿ ಕೋಟಿ ಹೋಗ್ತಾ ಉಂಟು, ಅಪಾಯಿಂಟ್ಮೆಂಟು ಮಾಡ್ತಾರೆ.
ಈಗ ನಾವು ಹೇಳ್ತೀವಿ ಒಂದು ಅಪಾಯಿಂಟ್ಮೆಂಟ್ಗೆ 20 ಕೋಟಿ ತಕ್ಕೊಳ್ತಾರೆ ಅಂತ, ಅದು ತಪ್ಪು ಅಂತ ಪ್ರೂವ್ ಮಾಡ್ಬೋದು ನನ್ನ ಮೇಲೇ. ಬಟ್ ಯಾವತ್ತೂ ಅವನು ನಾಲಾಯಕ್ ಜನಕ್ಕೆ ನೀವು ಅಪಾಯಿಂಟ್ಮೆಂಟ್ ಮಾಡ್ತಿರೋ, ಇಡೀ ದೇಶಕ್ಕೂ ಗೊತ್ತು ಅವ್ನು ನಾಲಾಯಕ್ ಅಂತ. ಇಲ್ಲಿ ಎಲಿಜಿಬಲ್, ಇಲ್ಲಿಟ್ರೇಟ್, ಈಸ್ ಅಂಡರ್ ದಿ ಕ್ಯಾಟಗರಿ ಆಫ್ KAS, ಸೀನಿಯರ್ ಮೋಸ್ಟ್ IAS ಆಫೀಸರ್ ಬೇಕು, ಜಾಯಿಂಟ್ ಸೆಕ್ರೆಟರಿ ಗ್ರೇಡ್ ಬೇಕು ಅಂತ ಹೇಳ್ತೆ ತಾವು ಯಾರ್ಕನ್ನ ಅಪಾಯಿಂಟ್ ಮಾಡ್ತಿದ್ದು. ಕರಪ್ಷನ್ ಇಲ್ವಾ ಅಲ್ಲಿ? ನಾವು 20 ಕೋಟಿನೋ 100 ಕೋಟಿ ತಗೊಂಡಿದ್ದಾರೆ ಅಂತ ಹೇಳ್ತೆ, ಅದು ಸರಿ ಇಲ್ವಾ? ಆ ರೀತಿಯೇ ಮುಸಲ್ಮಾನಲ್ಲಿ ಎಲ್ಲ ಕರಪ್ಷನ್ನು. ಈಗ ನಾವು ಒಂದು ಉತ್ತರವ ಹಾನರಬಲ್ CM ಅಪೋಸಿಷನ್ ಲೀಡರ್ ಆಫ್ ಕರ್ನಾಟಕ ಅವ್ರ ಕಡೆ ಎಲ್ಲ ಕೇಳ್ತೀವಿ, 7 ಮಿನಿಸ್ಟ್ರಿ 7 ಒಬ್ಬರಿಗೆ ಕೊಡೋದಕ್ಕೆ ಏನು ಕಾರಣ? ಸರಿ, ಮುಸಲ್ಮಾನಲ್ಲಿ ಇಲ್ವೋ ಜನ ಬೇಕು ಅಂತ ಆಲಂ ಪಾಷ ಯಾವತ್ತೂ ಕೇಳೋದಿಲ್ಲ. ಅದು ನಾವು ಲಾರ್ಜೆಸ್ಟ್ ಕೋರ್ಟ್ವರೆಗೂ ಸ್ಟ್ಯಾಂಡ್ ಮಾಡ್ತೀವಿ. ಹಿಂದೂ ಬ್ರದರ್ಗೆ ಕೊಡ್ರಿ, ಒಂದು ದಲಿತ್ ಬ್ರದರ್ಗೂ ಕೊಡ್ರಿ, ಮುಸಲ್ಮಾನ್ಗೆ ಕೊಟ್ಟು ಮುಸಲ್ಮಾನ್ಗೆ ಏನು ಒಳ್ಳೇದಾಯಿತು? ಯಾರು ಒಳ್ಳೇದು ಮಾಡ್ತಾರೆ? ಅದನ್ನಲ್ಲಿ ಇಂಟೆಲೆಕ್ಚುಯಾಲಿಟಿ ಉಂಟಾ? ಇವರು ಅಟ್ಲೀಸ್ಟು ಅವ್ರ ಸೀನಿಯರ್ ಮೋಸ್ಟ್ IAS ಆಫೀಸರ್ಗೆ ಮಾಡಿಕೊಂಡು ಇವರು ಹೇಳೇ ದಾರಿನಲ್ಲಿ ಹೋಗಬೇಕು. ಯಾರಿದ್ದಾರೆ ಜಮೀರ್ ಕ್ಯಾಟಗರಿನಲ್ಲಿ? BZ ಜಮೀರಲ್ಲಿ ಒಬ್ಬರು IAS ಆಫೀಸರು ಹೈಯರ್ ಪೇ ಗ್ರೇಡ್ ಅವರು ಇಲ್ಲ. ದೆನ್ ಅವ್ರಿಗೇನು ಮಾಡ್ತಾರೆ ಅಂತ ಮುಸಲ್ಮಾನ್ಗಳಿಗೆ ದ್ರೋಗ, ಮುಸಲ್ಮಾನ್ ಹೆಸರು ಇಡೀ ಕರ್ನಾಟಕನಲ್ಲಿ ಎಲ್ಲ ದೇಶನಲ್ಲಿ ಅವ್ರಿಗೂ ಲಾಭ ಇಲ್ಲ, ಲಾಭ ಪಡಿತಾ ಇಲ್ಲ, ಹೆಸರು ಹೋಗ್ತಾ ಇರೋದು ಪ್ರಯೋಜನ ಇಲ್ಲ. ಬಟ್ ವಕ್ ಆ್ಯಕ್ಟಲ್ಲಿ ನಮಗೆ 50 ಲಕ್ಷ ಕೋಟಿಗೆ ಒಂದು 0.25% ಇಂಟ್ರೆಸ್ಟ್ ಪ್ರಕಾರ ಲಾಭ ಬರಬೇಕು. ಅದು ಲಾಭ ಇಲ್ಲ, 0 ಲೆವೆಲಲ್ಲಿ ಹೋಗಿ ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಡಿಕೊಂಡು ರಿಯಲ್ ಎಸ್ಟೇಟಲ್ಲಿ ಹೋಗ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿಟ್ರೇಟ್ ಜನಕ್ಕೆ ಅಪಾಯಿಂಟ್ಮೆಂಟು ಮೈನಾರಿಟಿ ವಕ್ ಮಿನಿಸ್ಟ್ರಿನಿಂದ ಮಾಡ್ತಾರೆ. ವಕ್ ಮಿನಿಸ್ಟರ್ BZ, ಮೈನಾರಿಟಿ ಮಿನಿಸ್ಟರ್ BZ, KMDC ಮಿನಿಸ್ಟರ್ BZ, ಹಜ್ ಮಿನಿಸ್ಟರ್ ಬೈ ಡಿಫಾಲ್ಟ್ BZ, ಆಮೇಲೆ ಹೌಸಿಂಗ್ ಮಿನಿಸ್ಟರ್ BZ, ಆಮೇಲೆ ಎವ್ರಿಥಿಂಗ್ ಅವರು BZ ಅಂತ ಹೇಳೋದಕ್ಕೆ ಕಾರಣ ಇರೋದಕ್ಕೋಸ್ಕರ ನಾವು ಅಪೋಸಿಷನ್ ಲೀಡರು ಅಶೋಕ್ ಹಾನರಬಲ್ ಅವ್ರ ಮೇಲೇ ಹಾಕ್ತೀವಿ. ಅವರು ಯಾವುದನ್ನು ಸರಿ ಮಾಡೋದಕ್ಕೆ ಅವರು ತಮಾಷಾ ಗೌರ್ಮೆಂಟು ತಮಾಷೆ ಮಾಡಿಕೊಂಡಿದ್ದಾರೆ ಅಂತ. ಎಸ್ ಸೊ ಕಮ್ಯುನಿಟಿಗೂ ಕೂಡ ಒಂದಷ್ಟು ಸಲಹೆ ಕೊಟ್ಟರು, ನಮ್ಮ ನಾಳುವಂತಹ ಸರ್ಕಾರಕ್ಕೂ ಕೂಡ ಆಲಂ ಪಾಷಾ ಅವರು ಸಲಹೆ ಕೊಟ್ಟರು. ಇನ್ನು ತನ್ನ ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ಈವರೆಗೂ ಅನೇಕ ಪಕ್ಷದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತೊಡೆಯ ತಟ್ಟಿ ಅವರ ಭ್ರಷ್ಟಾಚಾರವನ್ನು ಬಯಲಿಗೆಳೆದಂತಹ ಆಲಂ ಪಾಷಾ ತನ್ನ ಸಮರವನ್ನು ಪ್ರಾರಂಭ ಮಾಡ್ತೀನಿ. ಒಂದಷ್ಟು ರಾಜಕಾರಣಿಗಳ ವಿಚಾರದಲ್ಲೂ ಕೂಡ ಆವೇಶಭರಿತರಾಗಿ ಮಾತನಾಡಿದ್ರು. ಸೊ ಇಷ್ಟೊತ್ತು ಪಾಡ್ಕಾಸ್ಟ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂಥ ಆಲಂ ಪಾಷಾ ಅವರೇ, ತಮಗೆ ಧನ್ಯವಾದವನ್ನು ತಿಳಿಸ್ತಾ ಈ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.